ಸುಪ್ರಿಯಾ ಮದುವೆ ಆಗಿ ಬಂದಾಗಿಂದನೂ ಅತ್ತೆ ಮಾವ ಗಂಡ ಮನೆ ಸಂಸಾರ ಅಂದರೆ ತುಂಬಾ ಪ್ರೀತಿ ಇರುತ್ತೆ. ಎಲ್ರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಅತ್ತೆ ಮಾವ ಕೂಡ ಸೊಸೆನ ಮಗಳ ಥರನೇ ಅಂದ್ಕೊಂಡಿರ್ತಾರೆ. ಸುಖವಾಗಿರೋ ಸಂಸಾರ ಕಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಆ ಸುಖವಾಗಿರೋ ಸಂಸಾರ ನಮಗೆ ಮಾತ್ರನೇ ಆಗಿರಬೇಕು. ಬೇರೆ ಯಾರು ನಮ್ಮ ಕಣ್ಣೆದ್ರಿಗೆ ಸುಖವಾಗಿರಬಾರ್ದು ಅಂತ ಬಯಸೋರೆ ತುಂಬ ಜನ ಇರ್ತಾರೆ. ಅಯ್ಯಯ್ಯೋ, ಇದೇನ್ರಿ ಕೀರ್ತಿ, ಮುಖ ಎಲ್ಲ ಪೆಟ್ ಮಾಡ್ಕೊಂಡಿದ್ದೀರಾ? ಏನಾಯ್ತು ನಿಮಗೆ? ಅಯ್ಯೋ, ಅದೇನಂತ ಹೇಳಿ. ಅದೇನಿಲ್ಲ ಸುಪ್ರಿಯಾ, ನನ್ನ ಗಂಡ ಕುಡ್ಕೊಂಡು ಬಂದಿದ್ರು. ಯಾಕೆ ಕುಡ್ಕೊಂಡು ಬಂದ್ರಿ ಅಂತ ಕೇಳಿದೆ. ಅಷ್ಟಕ್ಕೆ ಮನ್ಸಿಗೆ ಬಂದಾಗೆಲ್ಲ ಹೊಡೆದ್ಬಿಟ್ರು ಕಣ್ರಿ. ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ಅತ್ತೆ ಮಾವ ಇರ್ಲಿಲ್ವೇನ್ರಿ? ಅವರಾದ್ರೂ ಮಗನಿಗೆ ಬೈದು ಬುದ್ಧಿ ಹೇಳಲಿಲ್ವಾ? ಅಯ್ಯೋ, ಅದೇನು ಕೇಳ್ತೀಯ, ಅವ್ರು ಆ ಕೆಲಸ ಯಾವತ್ತೂ ಮಾಡಲ್ಲ ಸುಪ್ರಿಯಾ. ಉರಿಯೋ ಬೆಂಕಿಗೆ ಇನ್ನೂ ಸ್ವಲ್ಪ ತುಪ್ಪ ಸುರಿಯೋ ಕೆಲಸ ಆದರೆ ಮಾಡ್ತಾರೆ. ಮಗ ಏನೇ ತಪ್ಪು ಮಾಡಿದ್ರು ಒಂದು ಮಾತು ಬೈಯಲ್ಲ. ಆದರೆ ನನ್ನ ಬಗ್ಗೆ ಬೇಕಾದರೆ ಅವ್ರ ಹತ್ರ ಏನಾದರೂ ಚಾಡಿ ಹೇಳಿ ನನಗೆ ಬೈಸ್ತಾರೆ. ಅಯ್ಯೋ, ನೀವು ಹೇಳ್ತಾ ಇರೋದು ನಿಜಾನೇನ್ರಿ? ನನ್ನ ಅತ್ತೆ ಮಾವ ದೇವ್ರಂತವ್ರು. ಯಾವತ್ತೂ ನನ್ನ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಲ್ಲ, ಹೇಳೋದು ಇಲ್ಲ. ಅವ್ರ ಸ್ವಂತ ಮಗಳನ್ನ ನೋಡ್ಕೊಂಡು ಹಾಗೆ ನೋಡ್ಕೊಳ್ತಾರೆ. ಅಂತ ಅತ್ತೆ ಮಾವನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಛೇ, ಏನು ನನ್ನ ನೋವನ್ನ ಹೇಳ್ಕೊಂಡ್ರೆ ಇವಳು ಅತ್ತೆ ಮಾವನ ಸುದ್ದಿ ಹೇಳಿ ನನ್ನ ಹೊಟ್ಟೆನೇ ಉರಿಸ್ತಿದ್ದಾಳೆ. ಮಾಡ್ತೀನಿರು ಇವಳಿಗೆ. ಅಯ್ಯೋ, ಎಲ್ಲರೂ ಒಳ್ಳೆಯವರು ಅಂತ ನೀನೇ ಅಂದ್ಕೊಳ್ಬೇಕು ಸುಪ್ರಿಯಾ. ಎದುರಿಗೆ ಮಾತ್ರ ದೇವ್ರಂತವ್ರು, ಹಿಂದೆ ಅವರೆಲ್ಲ ಏನೇನು ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅಷ್ಟೆ. ನೀನೊಬ್ಳು ದಡ್ಡಿ, ಅದಕ್ಕೆ ಅವ್ರನ್ನ ದೇವರು ಅಂದ್ಕೊಂಡಿದ್ಯಾ. ಏನು, ನನ್ನ ಬಗ್ಗೆ ಅತ್ತೆ ಮಾವ ಹಿಂದೆಯಿಂದ ಮಾತಾಡ್ತಾರಾ? ಏನು ಹೇಳ್ತಾ ಇದ್ದೀರಾ ನೀವು ಕೀರ್ತಿ? ಹೌದು ಕಣೆ ಸುಪ್ರಿಯಾ, ನಿಮ್ಮತ್ತೆ ನಮ್ಮ ಮನೆಗೆ ಬಂದು ನಮ್ಮನೆ ಮುದುಕಿ ಹತ್ರ ಹೇಳ್ತಾ ಇದ್ರು, ನಮ್ಮ ಮನೆಯವಳು ಒಂದು ಕೆಲಸನೂ ಮುಟ್ಟಲ್ಲ, ಯಾವ ಕೆಲಸನೂ ಮಾಡಲ್ಲ, ಬೆಳಗ್ಗೆ 12 ಗಂಟೆಗೆ ಎದ್ದೇಳ್ತಾಳೆ, ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಹಾಂ, ಮತ್ತು ಅಡುಗೆ ಕೂಡ ನೆಟ್ಟಿಗೆ ಮಾಡಲ್ಲ, ಒಂದು ಅಡುಗೆನೂ ಬರಲ್ಲ ಅವಳಿಗೆ. ಅದು ಏನಂತ ಹೆಣ್ಣಾಗಿ ಹುಟ್ಟಿದಾಳೋ ಏನೋ, ಹಾಗೆ ಹೀಗೆ ಅಂತ ತುಂಬ ಹೇಳ್ತಾ ಇದ್ರು ಕಣೆ. ಏನು, ನನ್ನೆದ್ರಿಗೆ ಅಷ್ಟೆಲ್ಲ ಚೆನ್ನಾಗಿದ್ದು ಆದರೆ ಇವರು ಇಷ್ಟೆಲ್ಲ ಚಾಡಿ ಹೇಳ್ತಿದ್ದಾರಾ? ಇರು, ಇವತ್ತೇ ಹೋಗಿ ಕೇಳ್ತೀನಿ ಯಾಕೆ ಈ ಥರ ನಾಟಕ ಮಾಡ್ತಿದ್ದೀರಾ ಅಂತ, ಅವಾಗ ಗೊತ್ತಾಗತ್ತೆ. ಅಯ್ಯೋ, ನೀನು ಹೋಗಿ ಕೇಳಿದ್ರೆ ಅವ್ರು ಒಪ್ಕೊಂಡು ಬಿಡ್ತಾರೇನೆ. ದಡ್ಡಿ ಥರ ಮಾತಾಡ್ತಿದ್ಯಲ್ಲ. ಅದು ಅಲ್ಲದೆ ನಾನೇ ಹೇಳಿದ್ದು ಅಂತ ಗೊತ್ತಾದರೆ ನನ್ನ ಮನೇಲಂತೂ ಉಳಿಗಾಲನೇ ಇಲ್ಲ, ನನ್ನ ಜೀವಂತವಾಗಿ ಹೋಗಿದ್ಬಿಡ್ತಾರೆ. ಈ ವಿಷಯನ ನೀನೇನು ಕೇಳೋಕೆ ಹೋಗಬೇಡ. ಆದರೆ ಇನ್ಮೇಲಿಂದ ಅವ್ರು ಹೇಳ್ದಾಗೆ ಯಾವ ಕೆಲಸನೂ ಮಾಡದೆ ಏನು ಮಾಡದೆ ಸುಮ್ಮನೆ ಇದ್ಬಿಡು ಅಷ್ಟೇ. ಪ್ರಪಂಚದಲ್ಲಿ ಎಲ್ಲರೂ ಹೀಗೆ, ತಾವು ಸುಖವಾಗಿಲ್ಲದೆ ಇದ್ರೂ ಚಿಂತೆ ಇಲ್ಲ, ನಮ್ಮೆದ್ರಿಗಿರೋರು ಸುಖವಾಗಿರಬಾರ್ದು ಅಷ್ಟೇ ಅಂದ್ಕೊಳ್ಳೋರೇ ಜಾಸ್ತಿ. ಕೀರ್ತಿ ಕೂಡ ಹೊಟ್ಟೆ ಕಿಚ್ಚಿಗೆ ಸುಪ್ರಿಯನ ಅತ್ತೆ ಮಾವನ ಬಗ್ಗೆ ಸುಪ್ರಿಯನ ಹತ್ರ ಚಾಡಿ ಹೇಳ್ತಾಳೆ. ಸುಪ್ರಿಯಾ ಕೂಡ ಪಾಪ ಅದೇ ನಿಜ ಅಂದ್ಕೊಂಡು ಅದನ್ನೇ ನಂಬ್ತಾಳೆ. ಅಮ್ಮ ಸುಪ್ರಿಯಾ, ಅಮ್ಮ ಸುಪ್ರಿಯಾ, ಯಾಕೆ ಇನ್ನೂ ಕಾಫಿ ಕೊಡಲಿಲ್ಲ? ನೋಡು, ಆಗಲೇ 9 ಗಂಟೆ ಆಯ್ತಲ್ಲ. ಯಾಕಿವತ್ತು? ನೀನು ಯಾವತ್ತೂ ಇಷ್ಟು ಲೇಟ್ ಮಾಡಿದವಳೆ ಅಲ್ಲ. ಏನಾಯ್ತಮ್ಮ ಇವತ್ತು? ಓ, ಅಂದರೆ ಯಾವಾಗಲೂ ನಿಮ್ಮ ಸೇವೆ ಮಾಡೋದಕ್ಕೆ ಇದ್ದೀನಿ ಅಂತನಾ? ಈ ಮನೇಲಿ ನಾನೊಬ್ಳೇ ತಿನ್ನೋದಲ್ಲ ತಾನೇ, ನೀವು ತಿಂತಿದ್ದೀರಲ್ಲ. ಹಾಗಿರುವಾಗ ಕೆಲಸ ಮಾತ್ರ ನಾನೊಬ್ಳೇ ಯಾಕೆ ಮಾಡಬೇಕು? ನೀವು ಗಟ್ಮುಟ್ಟಾಗೆ ಚೆನ್ನಾಗೇ ಇದ್ದೀರಾ ತಾನೇ? ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳಿ. ನಿಮಗೆಲ್ಲ ಸೇವೆ ಮಾಡೋದಕ್ಕೆ ನಾನೇ ಈ ಮನೆ ಕೆಲಸದವಳಲ್ಲ. ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಮಿಂದ ಏನಾದರೂ ಬೇಜಾರಾಯ್ತಾ ಹೇಳು, ನಾವು ಅದನ್ನು ಸರಿ ಮಾಡ್ಕೋತೀವಿ. ನೀನೇನು ಬೇಜಾರು ಮಾಡ್ಕೋಬೇಡ. ಆಹಾ, ಏನು ನಾಟಕ ಮಾಡ್ತಿದ್ದೀರಾ ಅತ್ತೆ ನೀವು? ನಿಮ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ರಂತೆ. ಯಾರೋ ನಿಮ್ಮಂತವ್ರೆ. ಸುಪ್ರಿಯಾ, ಏನ್ ಮಾತಾಡ್ತಿದ್ಯಾ ನೀನು? ದೊಡ್ಡೋರು ಅನ್ನೋ ಗೌರವ ಇಲ್ವಾ ನಿನ್ಗೆ? ಯಾರೆದ್ರಿಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅಯ್ಯೋ, ಸಾಕು ಸುಮ್ಮನೆ ಇರ್ರಿ. ನಿಮ್ಮ ತಂದೆ ತಾಯಿಗೆ ಸೊಸೆ ಅನ್ನೋ ಗೌರವ ಇದ್ದಿದ್ರೆ ನನಗೂ ಅತ್ತೆ ಮಾವ ಅನ್ನೋ ಅಭಿಮಾನ ಗೌರವ ಎಲ್ಲ ಇರ್ತಾ ಇತ್ತು. ಸ್ವಂತ ತಾಯಿ ತರ ನೋಡ್ಕೊಂಡ್ರು ಕೂಡ ನಿಮ್ಮ ತಂದೆ ತಾಯಿಗೆ ಸ್ವಲ್ಪನೂ ಒಳ್ಳೆ ಬುದ್ಧಿ ಇಲ್ಲ. ಛೀ ಸುಪ್ರಿಯಾ. ರಮಣ್, ಹೋಗ್ಲಿ ಬಿಡಪ್ಪ. ಏನೋ ಕೋಪದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಇದನ್ನೇ ದೊಡ್ಡದು ಮಾಡಬೇಡ ನೀನು. ಹಾ, ನೋಡಿ, ಹಿಂದೆಯಿಂದ ನನ್ನ ಬಗ್ಗೆನೇ ಚಾಡಿ ಹೇಳ್ತಾರೆ, ಆದ್ರೆ ನನ್ನ ಎದುರಿಗೆ ಏನು ಮಾಡೇ ಇಲ್ಲ ಅನ್ನೋ ಹಾಗೆ ಅಮಾಯಕರ ಥರ ನಾಟಕ ಮಾಡ್ತಾರೆ. ನಿಮ್ಮ ತಾಯಿ ಆಡೋ ನಾಟಕ ಎಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ. ಛೀ. ಅಮ್ಮ, ಏನೋ ಕೋಪದಲ್ಲಿ ಹಾಗೆಲ್ಲ ಮಾತಾಡಿರ್ತಾಳೆ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಆಯ್ತಾ? ಅದು ಅಮ್ಮ ಸುಪ್ರಿಯಾ, ನಿನ್ನ ಮಾವನ ಬಟ್ಟೆ ಸ್ವಲ್ಪ ಇದೆ,
ನಿನ್ನ ಬಟ್ಟೆ ಜೊತೆಗೆ ಈ ಬಟ್ಟೆನೂ ಸ್ವಲ್ಪ ಒಗ್ದು ಬಿಡ್ತೀಯಾ? ನಾಳೆ ಅವರು ಎಲ್ಲೋ ತಿರ್ಗಾಟ ಇದೆ ಅಂತ ಹೇಳ್ತಾ ಇದ್ರು. ನಿಮ್ಮ ಗಂಡನ ಬಟ್ಟೆ ಒಗೆಯೋದಕ್ಕೆ ನಾನೇನು ಅವ್ರ ಆಳ? ಹೆಂಡತಿ ಅಂತ ನೀವಿದ್ದೀರಾ ತಾನೆ? ನೀವಿರುವಾಗ ಎಲ್ಲ ಕೆಲಸನೂ ನಾನು ಯಾಕೆ ಮಾಡಲಿ? ನಿಮ್ಮ ಸೇವೆ ಮಾಡೋ ಕರ್ಮ ನನಗೇನು ಬಂದಿಲ್ಲ. ಬೇಕಾದ್ರೆ ನೀವೇ ಬಟ್ಟೆ ತೊಳ್ಕೊಳ್ಳಿ. ಹೊಟ್ಟೆ ತುಂಬ ತಿಂದು ಗಟ್ಮುಟ್ಟಾಗೆ ಇದ್ದೀರಾ ತಾನೆ ನೀವು? ಅಲ್ಲಮ್ಮ ಸುಪ್ರಿಯಾ, ಯಾಕಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಅಂತ ಹೇಳು. ಅಯ್ಯೋ ಸಾಕ್, ಬಾಯಿ ಮುಚ್ಚಿ ಅತ್ತೆ. ನಿಮ್ಮ ರಂಗಿನಾಟ ನನ್ಗೇನು ಗೊತ್ತಿಲ್ವಾ? ನನ್ನ ಎದುರಿಗೆ ಏನು ಮಾಡೇ ಇಲ್ಲ ಅನ್ನೋ ಹಾಗೆ ಮಾತಾಡೋದು, ಆದ್ರೆ ನನ್ನ ಹಿಂದೆ ನನ್ನ ಬಗ್ಗೆನೇ ಚಾಡಿ ಹೇಳೋದು. ಛೇ, ಅದೇನ್ ಜನ್ಮನೋ ನಿಮ್ದು. ಅರೆ ಇದೇನೇ ಸುಪ್ರಿಯಾ, ನಿನ್ನ ಅತ್ತೆ ಯಾಕೋ ಬೇಜಾರು ಮಾಡ್ಕೊಂಡು ಹೋದ್ರು? ಏನಾಯ್ತು? ಅಯ್ಯೋ ಅವ್ರಿಗೇನು ಹೇಳಿ ಕೀರ್ತಿ, ಯಾರು ಇಲ್ಲದೆ ಇರುವಾಗ ಅವ್ರ ಬುದ್ಧಿನ ಹೊರಗಡೆ ತೋರಿಸ್ತಾರೆ. ಯಾರಾದ್ರೂ ನೋಡ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಹೀಗೆ ಊಸುರುವಳ್ಳಿ ಹಾಗೆ ನಾಟಕ ಮಾಡ್ತಾರೆ. ಅಲ್ಲ ಕಣ್ರಿ, ಮುದುಕಿ ತಿಂದು ದನ ಬೆಳ್ದಾಗ ಬೆಳ್ಕೊಂಡಿದ್ದಾರೆ, ಆದ್ರೆ ನಾನೇ ಮನೆ ಎಲ್ಲ ಕೆಲಸನೂ ಮಾಡ್ಬೇಕು ಅಂತಾರೆ. ನಾನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಊರವ್ರ ಹತ್ರ ಎಲ್ಲ ಚಾಡಿ ಹೇಳ್ತಾರೆ. ವಾವ್, ನನ್ನ ಪ್ಲಾನ್ ವರ್ಕ್ ಆಗಿರೋ ಹಾಗೆ ಅನಿಸ್ತಿದೆ. ಅರೆ ನಾನು ಮಾತಾಡ್ತಾನೆ ಇದ್ದೀನಿ, ಏನು ಯೋಚನೆ ಮಾಡ್ತಿದ್ದೀರಾ ಕೀರ್ತಿ? ಅದೇನಿಲ್ಲ ಸುಪ್ರಿಯಾ, ನಮ್ಮನೇಲೂ ಹೀಗೆ ಎಲ್ಲ ನಾನೇ ಮಾಡಬೇಕು ನೋಡಿ. ಮುದುಕಿ ಒಂದು ಕೆಲಸನೂ ಮಾಡಲ್ಲ. ಅದಕ್ಕೆ ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲು ಆಸ್ತಿನಲ್ಲಿ ಪಾಲು ಕೇಳ್ಕೊಂಡು ಬೇರೆ ಮನೆ ಮಾಡ್ತೀನಿ. ಮುದುಕಿ ಇಬ್ಬರು ಏನಾದರೂ ಮಾಡ್ಕೊಂಡ್ಲಿ, ನನಗಂತೂ ಅವ್ರ ಜೊತೆ ಇದ್ದು ಅವ್ರ ಸೇವೆ ಮಾಡೋಕ್ಕಂತೂ ಆಗಲ್ಲ ಕಣ್ರಿ. ನೀವು ಸರಿಯಾಗಿ ನಿರ್ಧಾರ ಮಾಡಿದ್ದೀರಾ ಕೀರ್ತಿ. ಆಸ್ತಿನಲ್ಲಿ ಪಾಲು ಕೇಳಿ ಬೇರೆ ಆಗೋದೇ ಒಳ್ಳೇದು. ನಾನು ಅದನ್ನೇ ಮಾಡ್ತೀನಿ. ವಾವ್, ಯಾವಾಗಲೂ ನಮ್ಮ ಸಂಸಾರ ಆನಂದ ಸಾಗರ ಅಂತಿದ್ಲು, ಇವಾಗ ಗೊತ್ತಾಗತ್ತೆ ಯಾವ ಸಾಗರ ಅಂತ. ಹೋಗು. ಏನು ಆಸ್ತಿ ಭಾಗ ಮಾಡ್ಬೇಕಾ? ಅಲ್ಲಮ್ಮ, ಇರೋ ಒಬ್ಬ ಮಗ, ಅವನ ಜೊತೆಗೆ ತಾನೇ ನಾವು ಇರಬೇಕು. ಇದ್ರಲ್ಲೂ ಪಾಲು ಪಚಡಿ ಅಂತೆಲ್ಲ ಯಾಕೆ ಮಾಡೋದು ಹೇಳು? ಯಾಕೆ ಇರೋ ಬರೋ ಎಲ್ಲ ಕೆಲಸನೂ ನನ್ನ ಹತ್ರನೇ ಮಾಡಿಸಿ ನನ್ನ ಬೇಗ ಮೇಲ್ ಕಳ್ಸೋಣ ಅಂತನಾ? ನಿಮ್ಮ ಪ್ಲಾನ್ ಅದೆಲ್ಲ ನಡೆಯಲ್ಲ ನನ್ನ ಹತ್ರ. ನನ್ಗಂತೂ ನಿಮ್ಮ ಜೊತೆಗೆ ಬದುಕೋಕ್ಕಾಗಲ್ಲ. ನಾನು ನನ್ನ ಗಂಡ ಬೇರೆ ಅಡುಗೆ ಮಾಡ್ಕೊಳ್ತೀವಿ. ಮೊದಲು ಈ ಮನೇನ ಆಸ್ತಿನ ಎಲ್ಲ ಪಾಲ್ ಮಾಡಿ, ಆಮೇಲೆ ನೀವೇನಾದ್ರೂ ಮಾಡ್ಕೊಂಡು ಸಾಯ್ರಿ. ಯಾಕ್ರಿ ನನ್ಗೆ ಹೊಡೆದ್ರಿ? ಬಾಯಿ ಮುಚ್ಚು. ಒಂದ್ ಮಾತಾಡಿದ್ರು ಬಾಯಲ್ಲಿರೋ ಹಲ್ಲೆಲ್ಲ ಹೊಟ್ಟೆ ಒಳಗೋಗ್ಬೇಕು, ಹಾಗೆ ಹೊಡಿತೀನಿ. ಏನ್ ದೆವ್ವ ಮೆಟ್ಕೊಂಡಿದ್ಯಾ ನಿನ್ಗೆ? ನಾನು ನೋಡ್ತಾನೆ ಇದ್ದೀನಿ. ಅವ್ರಿಬ್ರನ್ನ ಕಂಡ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ. ಇವಾಗ ಮನೆ ಭಾಗ ಮಾಡೋ ಪ್ಲಾನ್ ಅಲ್ಲಿ ಇದೆಯಾ? ಯಾವತ್ತಾದ್ರೂ ನಿನ್ ಬಾಯಲ್ಲಿ ಈ ಮಾತೆಲ್ಲ ಕೇಳಿಸ್ಕೊಂಡ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಹುಷಾರ್. ಸುಪ್ರಿಯಾ ಕೀರ್ತಿ ಮಾತು ಕೇಳಿ ಮನೇಲಿ ದೊಡ್ಡ ರಾಧ ಅಂತಾನೆ ಮಾಡ್ತಾಳೆ. ರಮಣ್ ಕೂಡ ಕೋಪದಲ್ಲಿ ಹೆಂಡತಿ ಮೇಲೆ ಕೈ ಮಾಡ್ತಾನೆ. ಏನು, ನಿಮ್ ಗಂಡ ನಿಮ್ ಮೇಲೆ ಕೈ ಮಾಡಿದ್ರ? ಛೇ, ಹೀಗಾಗ್ಬಾರ್ದಿತ್ತು. ನಿಮ್ ಗಂಡನ ನೀವು ದೇವ್ರು ಅನ್ಕೊಂಡಿದ್ರಿ, ಆದ್ರೆ ಅವರು ಛೇ, ಇದಕ್ಕೆಲ್ಲ ನಿಮ್ಮ ಅತ್ತೆ ಮಾವನೇ ಕಾರಣ ಆಗಿರ್ತಾರೆ. ನೀವಿಲ್ದೇ ಇರೋ ಟೈಮ್ ನೋಡಿ ನಿಮ್ ಗಂಡನ ತಲೆಯಲ್ಲಿ ನಿಮ್ ಬಗ್ಗೆ ಚಾಡಿ ಹೇಳಿ ನಿಮ್ ಮೇಲೆ ಕೈ ಮಾಡೋ ಹಾಗೆ ಮಾಡಿದ್ದಾರೆ ನೋಡಿ. ಹೌದು ಕೀರ್ತಿ, ನಾನು ಅವ್ರನ್ನೆಲ್ಲ ದೇವ್ರು ಅನ್ಕೊಂಡಿದ್ದೆ, ಆದ್ರೆ ಊಸರು ಒಳ್ಳೆಯವ್ರ ಹಾಗೆ ಬಣ್ಣ ಬದಲಾಯಿಸೋರು ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಛೇ, ನಾನೇ ಆಗಿದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಮನೆಯಲ್ಲಿ ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಸುಪ್ರಿಯಾ. ಮನೆ ಬಿಟ್ಟು ಈ ಕ್ಷಣನೇ ಹೋಗ್ತಿದ್ದೆ. ನೀವೇನು, ನಾನು ಅದನ್ನೇ ಮಾಡ್ತೀನಿ. ಇಂಥವ್ರ ಮನೇಲಿ ನಾನು ಇನ್ನೊಂದು ಕ್ಷಣನೂ ಇರೋದಿಲ್ಲ. ಇವಾಗ್ಲೇ ಈ ಕ್ಷಣನೇ ಮನೆಯಿಂದ ಹೊರಡ್ತೀನಿ. ಇವರೆಲ್ಲ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಅಮ್ಮ, ಯಾಕಮ್ಮ ಹೊಡೆದೆ? ನನ್ ಕೆನ್ನೆ ಏನು ನಿಮಗೆ ಜಾಗಂಟೆ ಅನ್ಕೊಂಡಿದ್ರಾ? ಬಂದವರೆಲ್ಲ ಹೊಡೆದು ಹೋಗೋದಕ್ಕೆ. ಸಾಕ್, ಬಾಯ್ ಮುಚ್ಚೆ. ಒಂದ್ ಮಾತಾಡಿದ್ರು ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ಯಾರ್ದೋ ಮಾತು ಕೇಳಿ ನಿನ್ ಸಂಸಾರನ ಹಾಳು ಮಾಡ್ಕೊಡ್ತಿದ್ಯಲ್ಲ. ದೇವ್ರಂತ ಅತ್ತೆ ಮಾವಂಗೆ ನೋವು ಮಾಡ್ತಿದ್ಯಲ್ಲೇ. ನೀನ್ ಇಷ್ಟೆಲ್ಲ ನೋವು ಮಾಡಿದ್ರು ನಿನ್ನ ಅತ್ತೆ ಒಂದ್ ಮಾತು ನಿನ್ ಬಗ್ಗೆ ದೂರ ಹೇಳಿಲ್ಲ ಗೊತ್ತಾ? ಸೊಸೆ ತುಂಬಾ ಒಳ್ಳೆಯವಳು ಅಂತ ಹೇಳ್ತಾರೆ. ಅಂತವ್ರನ್ನ ಯಾರ್ದೋ ಮೂರನೇ ವ್ಯಕ್ತಿ ಮಾತು ಕೇಳಿ ಬಿಟ್ಟು ಹೋಗ್ಬೇಕು ಅಂತಿದ್ಯಲ್ಲೇ. ನಿನ್ ಮನೆಯವ್ರ ಬಗ್ಗೆ ಯಾರೋ ಹೇಳೋದನ್ನ ನೀನ್ ನಂಬ್ತಿದ್ಯಲ್ಲೇ. ನಿನ್ಗಷ್ಟು ನಂಬಿಕೆ ಇಲ್ವೇನೆ? ಅದು ಅಮ್ಮ. ಬಾಯಿ ಮುಚ್ಚು ನೀನು, ಏನು ಮಾತಾಡ್ಬೇಡ. ಮೊದಲು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳು. ನಡಿ ನೀನ್ ಇಲ್ಲಿಂದ. ಬೀಗ್ರೆ, ಏನೋ ನನ್ನ ಮಗಳು ತಿಳಿದೇ ತಪ್ಪು ಮಾಡ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸ್ಬಿಡಿ ಅವಳನ್ನ. ಹೌದು ಅತ್ತೆ, ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗೆಲ್ಲ ಆಗಲ್ಲ. ಸಾರಿ ಅತ್ತೆ. ಪ್ರಪಂಚದಲ್ಲಿ ಯಾವಾಗಲೂ ಅಷ್ಟೇ, ಮೂರನೇ ವ್ಯಕ್ತಿ ನಮಗೆ ಒಳ್ಳೇದು ಬಯಸೋದು ತುಂಬ ಅಂದರೆ ತುಂಬಾ ಕಡಿಮೆ. ಯಾವಾಗಲೂ ಹಾಳಾಗಲಿ ಅಂತಾನೆ ಬಯಸ್ತಾ ಇರ್ತಾರೆ. ಅದಕ್ಕೆ ಬೇರೆಯವ್ರು ಹೇಳೋ ಮಾತನ್ನ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದ್ದನ್ನೆಲ್ಲ ನಂಬೋಕೋದ್ರೆ ಹೀಗೆ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋಬೇಕಾಗತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.